Next example, a boat takes 8 hours to go 48 km downstream and 12 hours for the same distance upstream. Find boat's speed in still water and stream speed. ಇಲ್ಲಿ ಏನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆನಾ? ನೀವು ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಡೌನ್ ಸ್ಟ್ರೀಮ್ ಸ್ಪೀಡ್ಗೆ ಫಸ್ಟ್ಗೆ ಇದು ಟೈಮ್ ಯಾವುದು ಡೌನ್ ಸ್ಟ್ರೀಮ್ ಕೊಟ್ಟಿದ್ದಾರೆ 8 hours 48 km. ಸ್ಪೀಡ್ ಈಕ್ವಲ್ ಟು ಏನಾಗುತ್ತೆ, ಡಿಸ್ಟೆನ್ಸ್ ಬೈ ಟೈಮ್. ಸೊ ಅದನ್ನ ಇಲ್ಲಿ ಮಾಡಿದ್ದಾರೆ ನೋಡಿ, ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆ 48, ಟೈಮು 8 hours. ಡೌನ್ ಸ್ಟ್ರೀಮ್ ಸ್ಪೀಡು 6 km/h. ಅಪ್ ಸ್ಟ್ರೀಮ್ ಸ್ಪೀಡು ಸೇಮ್ ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಚೇಂಜ್ ಆಗಲ್ಲ, ಸೇಮ್ ಇದೆ. ಟೈಮ್ ಏನಿದೆ, ಅಪ್ ಸ್ಟ್ರೀಮು 12 hours ಇದೆ. ಸೊ 48/12 ಎಷ್ಟಾಗುತ್ತೆ, 4 km/h. ನಿಮಗೆ ಸ್ಪೀಡ್ ಸಿಕ್ತು, ಡೌನ್ ಸ್ಟ್ರೀಮ್ ಸ್ಪೀಡು ಮತ್ತು ಅಪ್ ಸ್ಟ್ರೀಮ್ ಸ್ಪೀಡು. ಅವ್ರು ಕೇಳಿದ್ದಾರೆ ಏನು, ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಆ್ಯಂಡ್ ಸ್ಟ್ರೀಮ್ ಸ್ಪೀಡ್. ನಿಮ್ಮ ಫಾರ್ಮುಲಾ ಏನಿದೆ, ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2 ಅಂದರೆ 6 + 4 ಡಿವೈಡೆಡ್ ಬೈ 2. ನಿಮ್ಮ ಫೈನಲ್ ಆನ್ಸರು ಸ್ಟಿಲ್ ವಾಟರಲ್ಲಿ ಸ್ಪೀಡ್ ಎಷ್ಟಿರುತ್ತೆ, 5 km/h. ಸ್ಟ್ರೀಮ್ ಸ್ಪೀಡು ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2. ಸೊ 6 - 4 ಡಿವೈಡೆಡ್ ಬೈ 2 ನಿಮಗೆ ಸ್ಟ್ರೀಮ್ ಸ್ಪೀಡು 1 km/h. ಸೊ ಈ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು.